ಹಾಗಾದ್ರೆ ವಿಶೇಷ ಬಹುಮತದ ಮತ್ತು 50% ರಾಜ್ಯಗಳ ಬೆಂಬಲದ ಸರ್ಕಾರವನ್ನ ಬಿಜೆಪಿ ಕೇಂದ್ರದಲ್ಲಿ ರಚಿಸಿದರೆ ಏನಾಗಬಹುದು? ಇಲ್ಲಿದೆ ನೋಡಿ. ಒಂದು ವೇಳೆ ಬಿಜೆಪಿಗೆ ಈ ಬಾರಿ 2/3 ಸರ್ಕಾರ ರಚಿಸಿದರೆ ನೇರವಾಗಿ ಅದು ಸಂವಿಧಾನದ ಪ್ರಬಲ ಕಾನೂನುಗಳನ್ನು ಬದಲಾಯಿಸಬಹುದು. ಅವು ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ಏರುಪೇರು ಮಾಡಬಹುದು, ಮೀಸಲಾತಿಯನ್ನ ರದ್ದು ಮಾಡಬಹುದು, ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು, ರಾಷ್ಟ್ರಪತಿಗಳನ್ನ ವಜಾ ಮಾಡಬಹುದು, ಯಾವುದೇ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನ ರದ್ದು ಮಾಡಿ ಹೊಸ ಶಾಸನ ಸಭೆಯನ್ನ ರಚಿಸಬಹುದು. ಉದಾಹರಣೆಗೆ ಜಿಎಸ್ಟಿ ಜಾರಿಗೆ ಮಾಡಿದ ಹಾಗೆ, ಸಂವಿಧಾನದಲ್ಲಿ ಅವಕಾಶಗಳು ಇಲ್ಲದಿದ್ದರೂ 3% ಮೇಲ್ವರ್ಗದ ಜನರಿಗೆ ಬಡತನದ ಹೆಸರಿನಲ್ಲಿ 10% ಮೀಸಲಾತಿ ಜಾರಿ ತಂದಿರುವ ಹಾಗೆ. ಇದೆಲ್ಲದಕ್ಕಿಂತಲೂ ಬಹು ಮುಖ್ಯ ಮತ್ತು ಅಪಾಯದ ವಿಷಯವೇನೆಂದರೆ, ಸಂವಿಧಾನದ ಮೂಲ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಾಮಾಜಿಕ ನ್ಯಾಯವನ್ನ ಪರಾಮರ್ಶಿಸಲು ಅಧಿಕಾರ ಸಿಕ್ಕಂತಾಗುತ್ತದೆ. ಜಾತ್ಯತೀತ ರಾಷ್ಟ್ರ ಎನ್ನುವುದನ್ನ ಹಿಂದೂ ರಾಷ್ಟ್ರವೆಂದು ಸೇರಿಸಲು ಸಹ ಅವಕಾಶವಿದೆ. ಅಂದರೆ ಸಂವಿಧಾನದ ಬೇರುಗಳನ್ನೇ ಅಲುಗಿಸುವ ಶಕ್ತಿ ಬಿಜೆಪಿಗೆ ಬಂದು ಬಿಡುತ್ತದೆ. ಈ ಕಾರಣದಿಂದಲೇ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಅನಂತ್ ಕುಮಾರ್ ಹೆಗಡೆ, ನಾವು ಬಂದಿರುವುದೇ ಸಂವಿಧಾನವನ್ನ ಬದಲಿಸಲು ಎಂದು ಹೇಳಿಕೆ ಕೊಟ್ಟಿದ್ದು ಮತ್ತು ಆರ್ಎಸ್ಎಸ್ ಮುಖಂಡರು ಪದೇ ಪದೇ ಮೀಸಲಾತಿ ರದ್ದಾಗಬೇಕು, ಸಂವಿಧಾನ ಬದಲಿಸಬೇಕೆಂದು ಹೇಳಿಕೆ ನೀಡುತ್ತಿರುವುದು. ಆದರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರೋದು, ಬದಲಾಯಿಸ್ತೀವಿ. ಅಷ್ಟೇ ಅಲ್ಲ, ಭಾರತದ ಸಂವಿಧಾನವನ್ನು ಸುಡಬೇಕು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನೆಲಸಮ ಮಾಡಬೇಕೆಂದು ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದ ತೇಜಸ್ ಸೂರ್ಯ ಎಂಬ ದೇಶದ್ರೋಹಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಿರುವುದು. ಸಂವಿಧಾನ ಬದಲಿಸಬೇಕೆನ್ನುವುದು ಮೇಲ್ನೋಟಕ್ಕೆ ಅನಂತ್ ಕುಮಾರ್ ಹೆಗಡೆ, ತೇಜಸ್ ಸೂರ್ಯ ಅವರ ಹೇಳಿಕೆಯಾದರೂ ಇದು ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮನಸ್ಥಿತಿಯ ಮಾತುಗಳು. ಈ ಸಂಬಂಧ ಪಾರ್ಲಿಮೆಂಟ್ನಲ್ಲಿ ಅನಂತ್ ಕುಮಾರ್ ಹೆಗಡೆ ಸ್ಪಷ್ಟೀಕರಣ ನೀಡಿರಬಹುದು. ಆದರೆ ಇದೆಲ್ಲವೂ ಒತ್ತಡಕ್ಕೆ, ಕಾನೂನು ಬಿಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳಲು ಕೊಟ್ಟಿರುವ ಸ್ಪಷ್ಟನೆಗಳೇ ಹೊರತು ಮನಪೂರ್ವಕವಾಗಿ ಬಂದಂತಹ ಮಾತುಗಳಲ್ಲ. ಈಗ ಅವರು ಆಡುತ್ತಿರುವ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವ ಮೊದಲು ಟೆಸ್ಟ್ ಡೋಸೇಜ್ ಕೊಡ್ತಾರಲ್ಲ ಹಾಗೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಆರೋಗ್ಯವಂತ ಸಂವಿಧಾನವನ್ನ ಆಪರೇಷನ್ ಮಾಡಿ ಕೊಲ್ಲೋದು ಗ್ಯಾರಂಟಿ. ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಎಂದು ಕೇಳುವುದಾದರೆ, ಬಹಳಷ್ಟು ಮಂದಿ ಸಂವಿಧಾನ ಬದಲಾವಣೆ ಮಾಡಿದ್ರೆ ಅದು ದಲಿತರಿಗೆ ಮಾತ್ರ ಅನ್ವಯಿಸುತ್ತೆ ಅಥವಾ ದಲಿತರಿಗೆ ಮಾತ್ರ ನಷ್ಟ ಆಗುತ್ತೆ ಎಂದು ಭಾವಿಸಿದ್ದಾರೆ. ಇದು ಅಕ್ಷರಶಃ ಸುಳ್ಳು. ಬಿಜೆಪಿಯ ಇಂತಹ ಚಿಂತನೆಗಳು ಮತ್ತು ಕರ್ನಾಟಕದ ಮಟ್ಟಿಗೆ ಮಾತನಾಡುವುದಾದರೆ, ಇದು ದಲಿತರು, ಮುಸ್ಲಿಮರು, ಕ್ರೈಸ್ತರು, ಇತರೆ ಹಿಂದುಳಿದ ವರ್ಗಗಳು, ಲಿಂಗಾಯತರು, ಒಕ್ಕಲಿಗರು, ಕುರುಬರ ಬದುಕು ಮತ್ತು ಅವರ ಮಕ್ಕಳ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಈ ದೇಶದ ದುರದೃಷ್ಟವೆಂದರೆ, ಯಾವ ಒಬ್ಬ ನರೇಂದ್ರ ಮೋದಿಯಂತಹ ಸಾಮಾನ್ಯ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಸ್ಥಾನದವರೆಗೆ ಕೊಂಡೊಯ್ದ ಭಾರತದ ಸಂವಿಧಾನವನ್ನ ಅದೇ ವ್ಯಕ್ತಿಗಳು ಬುಡಮೇಲು ಮಾಡಲು ಹೊರಟಿರುವುದು. ಏಕೆಂದರೆ ಇವರಿಗೆ ಸಂವಿಧಾನ ಎಲ್ಲಾ ಜಾತಿ, ಧರ್ಮ, ಪಂಗಡ, ವರ್ಗದವರಿಗೆ ಸಮಾನತೆ ನೀಡಿದೆ. ಮನುಸ್ಮೃತಿಯನ್ನ ಒಪ್ಪುವ ಬಿಜೆಪಿ ಎಂದಿಗೂ ಮಾನವೀಯತೆ, ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಭ್ರಾತೃತ್ವ ಒಪ್ಪಲು ಸಾಧ್ಯವೇ ಇಲ್ಲ. ಇನ್ನು ಹೇಳಿ ಕೇಳಿ ಬಿಜೆಪಿ ಪಕ್ಷದ ಮೂಲ ಆಶಯವೇ ಹಿಂದುತ್ವವಾದ ಅಲ್ವೇ? ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕೆಂಬ ಆರ್ಎಸ್ಎಸ್ನ ದಶಕಗಳ ಹಿಡನ್ ಅಜೆಂಡಾ ಸಾಕಾರಗೊಳಿಸಲು ಬಿಜೆಪಿ ನಿನ್ನೆ ಮೊನ್ನೆ ಮಾಡಿದ ತಂತ್ರವಲ್ಲ. ಇಂದು ದೇಶವ್ಯಾಪಿ ಬಿಜೆಪಿ ಬೆಳೆಯಲು ಅಥವಾ ಬಿಜೆಪಿ ಬಲವರ್ಧಿಸಲು ಯಾವ ಮೇಲ್ಜಾತಿಯವರು ಕಾರಣವಲ್ಲ. ಬದಲಿಗೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಅಥವಾ ಪ್ರಬಲ ಪ್ರಾದೇಶಿಕ ಪಕ್ಷದ 2ನೇ ಹಂತದ ಮುಖಂಡರುಗಳನ್ನ ಬಿಜೆಪಿ ತನ್ನೆಡೆಗೆ ಸೆಳೆದು ಕಾಂಗ್ರೆಸ್ ಶಕ್ತಿಯನ್ನು ಕುಗ್ಗಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಸಾವಿರ ಉದಾಹರಣೆಗಳನ್ನು ಕೊಡಬಹುದು. ಆದರೆ ನಿಮಗೆ ಅರ್ಥವಾಗಲೆಂದು ಸ್ಥಳೀಯ ಮಟ್ಟದಲ್ಲಿ ಉದಾಹರಣೆಗಳನ್ನು ನೀಡಬಯಸುತ್ತೇನೆ. ಒಂದು ಚಾಮರಾಜನಗರ ಕ್ಷೇತ್ರ ಮತ್ತು ಹಾಸನ ಕ್ಷೇತ್ರ. ಕಾಂಗ್ರೆಸ್ನಲ್ಲಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಿಜೆಪಿಗೆ ಸೆಳೆದಿದ್ದರಿಂದ ಚಾಮರಾಜನಗರದಲ್ಲಿ ಬಿಜೆಪಿಗೆ ಸ್ವಲ್ಪ ಶಕ್ತಿ ಬಂದಿದೆ. ಹಾಗೆ ಹಾಸನದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಎ ಮಂಜು ಅವರಿಗೆ ಬಿಜೆಪಿ ಟಿಕೆಟ್ ನೀಡಿರುವುದರಿಂದಲೇ ಹಾಸನದಲ್ಲಿ ಜೆಡಿಎಸ್ ಜೊತೆ ನೇರ ಸಮರವಿದೆ. ಈ ಫಾರ್ಮುಲಾವನ್ನ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಅನುಸರಿಸಿ ಯಶಸ್ವಿಯಾಗಿದೆ. ಆದರೆ ಬಿಜೆಪಿಯ ಗುಪ್ತ ಕಾರ್ಯಸೂಚಿಗಳ ಬಗ್ಗೆ ಅರಿವಿದ್ದರೂ ಅವಕಾಶವಾದಿತನಕ್ಕೆ ಇಡೀ ದೇಶ ಮತ್ತು ಜನಹಿತವನ್ನ ಬಲಿ ಕೊಡುತ್ತಿದ್ದಾರೆ ಈ ಶೂದ್ರ ನಾಯಕರು. ಇಂಥವರಿಗೆ ಇತಿಹಾಸ ಎಂದೂ ಕ್ಷಮಿಸುವುದಿಲ್ಲ. ಅದೇನೇ ಆಗಿರಲಿ, ಬಿಜೆಪಿಯ ಮಿಷನ್ 360 ಷಡ್ಯಂತ್ರವನ್ನ
ಹೊಡೆದುರುಳಿಸುವ ಶಕ್ತಿಯನ್ನು ಇದೇ ಸಂವಿಧಾನ ನಮಗೆ ನೀಡಿದೆ. ಅದು ಮತದಾನದ ಮೂಲಕ. ಬಿಜೆಪಿ ಮಿಷನ್ 360 ವಿಫಲಗೊಂಡರೆ ಭಾರತ ಮತ್ತು ಸಂವಿಧಾನ ಉಳಿದಂತೆ. ಇಲ್ಲವಾದರೆ ಬಿಜೆಪಿ 360 ಈ ದೇಶಕ್ಕೆ ಆಪತ್ತು ತರುವುದಂತೂ ನಿಶ್ಚಿತ. ಏನ್ ಮಾಡ್ತೀರಾ ನೋಡಿ. ನಮಸ್ಕಾರ.